ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಉಪಚುನಾವಣೆಗಳು, ಅದೇ ರೀತಿ ಪಂಚರಾಜ್ಯ ಚುನಾವಣೆಗಳ ಭಾಗವಾಗಿ ನಾಳೆ 3 ರಾಜ್ಯಗಳಲ್ಲಿ ಮತದಾನ ಕೂಡ ಇದೆ. ಪುದುಚೇರಿ ಸಣ್ಣ ಕೇಂದ್ರಾಡಳಿತ ಪ್ರದೇಶ. ಅದು ಬಿಟ್ಟರೆ ಕೇರಳ ಮತ್ತು ಅಸ್ಸಾಂ ನಾಳೆ ಮತದಾನ. ಅಸ್ಸಾಂ, ಮೊದಲಿಗೆ ಅಸ್ಸಾಂ ಬಗ್ಗೆ ಮಾತಾಡೋಣ. 126 ವಿಧಾನಸಭಾ ಕ್ಷೇತ್ರಗಳಿರುವ ರಾಜ್ಯ. ಎರಡೂವರೆ ಕೋಟಿ ಮತದಾರರಿದ್ದಾರೆ. ಏಳುನೂರ 22 ಅಭ್ಯರ್ಥಿಗಳ ಕಣದಲ್ಲಿ 31,486 ಮತಗಟ್ಟೆಗಳು. ಎರಡು 2,49,58,139 ಮತದಾರರು. SIR ಆಗಿದೆ ಅಸ್ಸಾಂನಲ್ಲಿ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ಮತ ಪರಿಷ್ಕರಣೆ ನಡೆದಿದೆ. 4.1% ಮತದಾರರು ಡಿಲೀಟ್ ಆಗಿದ್ದಾರೆ ಮತದಾರರ ಪಟ್ಟಿಯಿಂದ. ಹತ್ತು 10,56,291 ಮತದಾರರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಿದ್ದಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇದುವರೆಗೂ ಬಂದಿರುವ ಎಲ್ಲ ಮತದಾನ ಪೂರ್ವ ಸಮೀಕ್ಷೆಗಳು ಬಿಜೆಪಿ ಭರ್ಜರಿ ಗೆಲುವನ್ನು ಪಡೆಯುತ್ತೆ, ಕಳೆದ 2 ಚುನಾವಣೆಗಳಿಗಿಂತ ಫಲಿತಾಂಶ ಇನ್ನಷ್ಟು ಇಂಪ್ರೂವ್ ಆದರೂ ಆಗಬಹುದು ಅಂತ ಹೇಳ್ತಾ ಇದ್ದಾವೆ. ಹಿಮಂತ್ ಬಿಸ್ವಾ ಶರ್ಮಾ ಇಸ್ ಅನ್ಸ್ಟಾಪೇಬಲ್. ಅದಿತ್ತು 2-3 ಸಂಗತಿಗಳು ಅಸ್ಸಾಂನಲ್ಲಿ ಬಹಳ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಂದು SIRನ ಇಂಪ್ಯಾಕ್ಟ್ ಇದೆ, ಜೊತೆಗೆ ಡಿಲಿಮಿಟೇಷನ್ನ ಇಂಪ್ಯಾಕ್ಟ್ ಕೂಡ ಇದೆ. 2023ರಲ್ಲಿ ಆಗಿರ್ತಕ್ಕಂಥ ಡಿಲಿಮಿಟೇಷನ್ ನಂತರ ಮುಸ್ಲಿಂ ಬಾಹುಳ್ಯದ ಸೀಟ್ಗಳು, ನಾವು ನಿನ್ನೆ ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡ್ತಾ ಇದ್ವಿ, 89 ಬರೀ 5 ಜಿಲ್ಲೆಗಳಲ್ಲಿ ಮುಸ್ಲಿಂ ಬಾಹುಳ್ಯ ಸೀಟ್ಗಳಿವೆ. ಇಲ್ಲಿ 36 ಸೀಟ್ಗಳಿದ್ವು, ಅವುಗಳನ್ನು 24ಕ್ಕೆ ಮುಸ್ಲಿಂ ಬಾಹುಳ್ಯ ಸೀಟ್ಗಳ ಸಂಖ್ಯೆ ಕಡಿಮೆ ಆಗಿದೆ ಡಿಲಿಮಿಟೇಷನ್ನಲ್ಲಿ. ಓಕೆ, ಇದು ಕಾಂಗ್ರೆಸ್ಗೆ ಇರ್ತಕ್ಕಂಥ ಒಂದು ದೊಡ್ಡ ಲಿಮಿಟೇಷನ್. ಎರಡನೇದು, ಹೇಮಂತ್ ಬಿಸ್ವಾ ಶರ್ಮಾ ಮತ್ತು BJP ಒಂದು ಸೋಷಿಯಲ್ ಕಾಂಬಿನೇಷನನ್ನು ಏನು ಮಾಡಿದ್ದಾರೆ, ಅದು ಪ್ರಮುಖವಾಗಿ ಬೋಡೋಲ್ಯಾಂಡ್ ಪಾರ್ಟಿಯೊಂದಿಗೆ ಅವರ ಒಂದು ಮೈತ್ರಿ ಇರಬಹುದು. ಎರಡನೇದು, ಅಸ್ಸಾಂ ಗಣ ಪರಿಷತ್ತೊಂದಿಗೆ ಹೊಸದಾಗಿ ಒಂದು ಮೈತ್ರಿಯನ್ನು ಮಾಡಿಕೊಳ್ಳಲಾಗಿದೆ. ಯಾಕಂದರೆ ಬಹುತೇಕ ನಾಯಕರು AJPಯಿಂದ BJPಗೆ ಬಂದಿರತಕ್ಕಂಥವ್ರು. ಹೀಗಾಗಿ ಅಸ್ಸಾಂ ಗಣ ಪರಿಷತ್ ಮತ್ತು ಬೋಡೋಲ್ಯಾಂಡ್ ಪಾರ್ಟಿಯೊಂದಿಗೆ ಮಾಡ್ಕೊಂಡಿರ್ತಕ್ಕಂಥ ಏನೊಂದು ಮೈತ್ರಿ ಇದೆ, ಆ ಒಂದು ಸೋಷಿಯಲ್ ಕಾಂಬಿನೇಷನ್ ಕೂಡ BJPಗೆ ನಿಶ್ಚಿತವಾಗಿ ಹೆಲ್ಪ್ ಮಾಡ್ತಾ ಇದೆ. ಮೂರನೇದು ಅಜಿತ್, ಅರುಣೋದಯ್ ಅಂತ ಒಂದು ಏನು ಸ್ಕೀಮ್ ಇದೆ, ಪ್ರಮುಖವಾಗಿ ಮಹಿಳೆಯರಿಗೆ 1,250 ರೂಪಾಯಿ ಕೊಡ್ತಕ್ಕಂಥ ಒಂದು ಸ್ಕೀಮ್ ಭಾಳ ಪಾಪ್ಯುಲರ್ ಆಗಿದೆ. ಮೊನ್ನೆ ಅಷ್ಟೇ 9,000 ರೂಪಾಯಿಯಷ್ಟು ಹಣವನ್ನು 4 ತಿಂಗಳ ಅಡ್ವಾನ್ಸ್ ಜೊತೆಗೆ ಒಂದಿಷ್ಟೇನೋ ಬೋನಸ್ ಕೊಡಲಾಗಿದೆ. ಬೋನಸ್ ಕೊಟ್ಟು ಚುನಾವಣೆ ಘೋಷಣೆ ಆಗುವ ಮುಂಚೆ 9,000 ರೂಪಾಯಿ ಹಣವನ್ನು ಹೇಮಂತ್ ಬಿಸ್ವಾ ಶರ್ಮಾ 40 ಲಕ್ಷ ಮಹಿಳೆಯರಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಿಮ್ಗೆ ನೆನಪಿದ್ರೆ ಬಿಹಾರದ ಸೀನೆ ಚೇಂಜ್ ಮಾಡ್ಬಿಡ್ತಲ್ಲ, 10,000 ರೂಪಾಯಿ ದುಡ್ಡು ಹಾಕಿದ್ದು. ಅದು ಐಡಿಯಾನೇ ಹೇಮಂತ್ ಬಿಸ್ವಾ ಶರ್ಮಾ. ಕರೆಕ್ಟ್, ಹೇಮಂತ್ ಬಿಸ್ವಾ ಶರ್ಮಾನೇ ಐಡಿಯಾ ಕೊಟ್ಟಿದ್ದು 10,000 ರೂಪಾಯಿಯನ್ನು ಹಾಕಿ ಅಂತ. ಅಸ್ಸಾಂನಲ್ಲೂ ಕೂಡ ಆ ಪ್ರಯೋಗವನ್ನು ಹೇಮಂತ್ ಬಿಸ್ವಾ ಶರ್ಮಾ ಮಾಡಿದ್ದಾರೆ. ಇನ್ನೊಂದು ಕಡೆ ಹೇಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ನಿಂದ BJPಗೆ ಬಂದಿರೋದ್ರಿಂದ ಬಹುತೇಕ ಕಾಂಗ್ರೆಸ್ನಲ್ಲಿ ತರುಣ್ ಗೊಗೊಯ್ ನಂತರ ಏನೊಂದು ಲೀಡರ್ಶಿಪ್ ಇತ್ತು, ಆ ಲೀಡರ್ಶಿಪ್ ಕಾಂಗ್ರೆಸ್ಸನ್ನು ಬಿಟ್ಟು ಬಂದಿದೆ. ಇವತ್ತು ಗೌರವ್ ಗೊಗೊಯ್ ಏನಿದ್ದಾರೆ
ಅವರು ಬಿಟ್ಟು ಕಾಂಗ್ರೆಸ್ನಲ್ಲಿ ಹೇಳಿಕೊಳ್ಳುವಂಥ ರಾಜ್ಯದ ಅಪೀಲ್ ಹೊಂದಿರತಕ್ಕಂಥ ನಾಯಕತ್ವ ಇಲ್ಲ. ಮಾಜಿ ರಾಜ್ಯಾಧ್ಯಕ್ಷರೇ ಬಂದ್ಬಿಟ್ರು ಚುನಾವಣೆಗೆ. ಗುಜರಾತ್ ಸ್ಟೈಲ್ ಆಫ್ ಸ್ಟ್ರಾಟಜಿ. ಗುಜರಾತ್ನಲ್ಲೂ ನರೇಂದ್ರ ಮೋದಿ ಅಮಿತ್ ಶಾ ಇದನ್ನೇ ಮಾಡಿದ್ರು. ಎಸ್, ಇಡೀ ಕಾಂಗ್ರೆಸ್ನನ್ನ ಮುಗಿಸ್ಬಿಟ್ರು, ಕಾಂಗ್ರೆಸ್ನ ನಾಯಕರನ್ನ ಇಲ್ಲಿ ತೆಗೆದುಕೊಂಡ್ರು. ಅಸ್ಸಾಂನಲ್ಲಿ ಹೇಮಂತ್ ಬಿಸ್ವಾ ಶರ್ಮಾ ಅದನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಲೇಟ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಿದೆ. ಗೌರವ್ ಗೊಗೊಯ್ಯರ ನೇತೃತ್ವ ಮತ್ತು ಅಖಿಲ್ ಗೊಗೊಯ್, ನಿಮ್ಗೆ ನೆನಪಿದ್ರೆ ಅವರು ಅರವಿಂದ್ ಕೇಜ್ರಿವಾಲ್ ಜೊತೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟದಲ್ಲಿದ್ದರು. ಅಖಿಲ್ ಗೊಗೊಯ್ ಜೊತೆ ಒಂದು ಮೈತ್ರಿಯನ್ನ ಕಾಂಗ್ರೆಸ್ ಮಾಡಿಕೊಂಡಿದೆ. ಅಪ್ಪರ್ ಅಸ್ಸಾಂ ಏನಿದೆ ಅಲ್ಲಿ ಅಹಂ ಕಮ್ಯುನಿಟಿ ಏನಿದೆ ಅದಕ್ಕೆ ಸೇರಿದವರು ಇವರೆಲ್ಲ ಗೊಗೊಯ್. ಓಕೆ. ಸೊ ಇವರು ಲೋವರ್ ಅಸ್ಸಾಂದವ್ರು. ಯಾರು? ಹೇಮಂತ್ ಬಿಸ್ವಾ ಶರ್ಮಾ ಬ್ರಾಹ್ಮಣ ಸಮುದಾಯದಿಂದ ಬಂದಿರತಕ್ಕಂಥವ್ರು. ಹೀಗಾಗಿ ಒಂದು ಆಂಟಿ ಹೇಮಂತ್ ಬಿಸ್ವಾ ಶರ್ಮಾ ಒಂದು ಪ್ರಯತ್ನವನ್ನು ಅಪ್ಪರ್ ಅಸ್ಸಾಂನಲ್ಲಿ ಕಾಂಗ್ರೆಸ್ ಮಾಡ್ತಿದೆ. ಅದು ಎಷ್ಟರ ಮಟ್ಟಿಗೆ ಲೇಟ್ಲಿ ಕಾಂಗ್ರೆಸ್ ಚುನಾವಣಾ ಪ್ರಚಾರವನ್ನು ಶುರು ಮಾಡಿದ್ರಿಂದ, ಸೋಷಿಯಲ್ ಕಾಂಬಿನೇಷನ್ಸ್ ಬಗ್ಗೆ ಭಾಳ ತಡವಾಗಿ ಅಪ್ಲಿಕೇಶನ್ ಮಾಡ್ತಾ ಇರೋದ್ರಿಂದ ಲಾಭ ಹೇಮಂತ್ ಬಿಸ್ವಾ ಶರ್ಮಾಗೆ ಆಗ್ತಕ್ಕಂಥದ್ದು ಜಾಸ್ತಿ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಅಸ್ಸಾಂನಲ್ಲಿ 2016ರಿಂದ ಸತತವಾಗಿ BJP ಅಧಿಕಾರದಲ್ಲಿದೆ, ಅಂದರೆ 10 ವರ್ಷ ಆಯಿತು. ಹೇಮಂತ್ ಬಿಸ್ವಾ ಶರ್ಮಾ ಒಬ್ಬ ಸ್ಟ್ರಾಂಗ್ ನಾಯಕ. ಹಿಂದೂ ಪೊಲರೈಸೇಷನ್ ಕೂಡ ದೊಡ್ಡ ಪ್ರಮಾಣದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಜೊತೆಗೆ ಅಸ್ಸಾಂನಲ್ಲಿ ರೀಜನಲ್ ಒಂದು ಟ್ರೈಬಲ್ ಐಡೆಂಟಿಟಿಯ ಪ್ರಶ್ನೆ ಕೂಡ ಇದೆ. ಅಂದರೆ ಅಲ್ಲಿ ಬಾಂಗ್ಲಾದೇಶಿ ಮುಸಲ್ಮಾನರು ಏನು ಬಂದರು, ಅವರ ವಿರುದ್ಧ ಒಂದು ಆಕ್ರೋಶ ಅಲ್ಲಿನ ಜನಜಾತೀಯ ಸಮುದಾಯಗಳಲ್ಲೂ ಇದೆ. ಅದನ್ನ BJP ಟ್ಯಾಪ್ ಮಾಡ್ತಾ ಅವ್ರ ಜೊತೆ ಒಂದು ಸೋಷಿಯಲ್ ಕಾಂಬಿನೇಷನ್ಸ್ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಜೊತೆಗೆ ವೆಲ್ಫೇರ್ ಸ್ಕೀಮ್ಸ್, ಹಿಂದುತ್ವ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇರ್ತಕ್ಕಂಥ ಒಂದು ಅಡ್ವಾಂಟೇಜ್ ಕೂಡ ಈ ರೀತಿಯ ರಾಜ್ಯಗಳಲ್ಲಿ ನಿಶ್ಚಿತವಾಗಿರುತ್ತೆ. ಆ ಅಡ್ವಾಂಟೇಜ್ BJPಗೆ ಆಗಬಹುದು. ಬಟ್ ಕಾಂಗ್ರೆಸ್ ಒಂದು ಫೈಟನ್ನಂತೂ ನೀಡ್ತಾ ಇದೆ. ಈ 1 ತಿಂಗಳ ಹಿಂದೆ ಕೇಳಿದರೆ ಕಾಂಗ್ರೆಸ್ ಫೈಟನ್ನೇ ನೀಡ್ತಾ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಮಾತಿತ್ತು. ಆಫ್ ಲೇಟ್ ಕಾಂಗ್ರೆಸ್ ಒಂದು ಫೈಟನ್ನು ಸೋಷಿಯಲ್ ಕಾಂಬಿನೇಷನ್ ಮೂಲಕ ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕರಪ್ಷನ್ ಇಶ್ಯೂ ಮಾಡ್ತು. ನಿಮ್ಗೆ ನೆನಪಿದ್ರೆ ಇತ್ತೀಚೆಗೆ ಹೇಮಂತ್ ಬಿಸ್ವಾ ಶರ್ಮಾ ರಿಚೆಸ್ಟ್ ಚೀಫ್ ಮಿನಿಸ್ಟರಲ್ಲಿ ಗೌರವ್ ಗೊಗೊಯ್ ಒಂದು ಕ್ಯಾಂಪೇನನ್ನು ಮಾಡಿದರು. ಇಲ್ಲ, BJP ಹೇಳಿತ್ತು 5 ಸಂಪದ್ಭರಿತ ರಾಜ್ಯಗಳಲ್ಲಿ ಒಂದು ಅಸ್ಸಾಂ ಇರುತ್ತೆ ಅಂತ. 31ನೇ ನಂಬರಲ್ಲಿ ಅಸ್ಸಾಂ ಇದೆ. ಬಟ್ ಹೇಮಂತ್ ಬಿಸ್ವಾ ಶರ್ಮಾ 7ನೇ ಅತಿ ರಿಚೆಸ್ಟ್ ಚೀಫ್ ಮಿನಿಸ್ಟರ್ ರೂಪದಲ್ಲಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಮಾಡ್ತು. ಅವರ ಪತ್ನಿಗೆ 3 ಪಾಸ್ಪೋರ್ಟ್ಗಳಿವೆ, ನಾನಾ ದೇಶಗಳಲ್ಲಿ ಹೂಡಿಕೆ ಆಯಿತು. ಇದು ಕೂಡ ಒಂದು ವಿಷಯವನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಬಟ್ ನನಗನ್ಸುತ್ತೆ ಅಜಿತ್, ಕಾಂಗ್ರೆಸ್ ತುಂಬ ತಡವಾಗಿ ಚುನಾವಣಾ ಸ್ಟ್ರಾಟಜಿ ಮಾಡ್ತಾ ಇದೆ. BJP ಮತ್ತು ಹೇಮಂತ್ ಬಿಸ್ವಾ ಶರ್ಮಾ ಚುನಾವಣಾ ತಂತ್ರಗಾರಿಕೆಯಲ್ಲಿ ಮಾಹಿರಿದ್ದಾರೆ ಅಂತ ಅನ್ಸುತ್ತೆ. ಎಸ್, ಅಸ್ಸಾಂ ಬಿಟ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.